ಥ್ಯಾಂಕ್ ಯು. ಬಾಯ್ಸ್ ಇವಾಗ ಬಂದಿದ್ದಾಯಿತು. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರತಿಪತ್ತಿಗೌಡರು. ಸೊ ಇವಾಗ ನಾನು ಲೋಕೋಬೇರ್ ಕೋರಮಂಗಲದಲ್ಲಿದ್ದೀನಿ. ಏನು ಸಮಾಚಾರ ಅಂದರೆ ಆಟೋನಿಟಿ ಅವ್ರ ಕಡೆಯಿಂದ ಟ್ರ್ಯಾಕ್ ಸೆಷನ್ ನಡೀತಾ ಇದೆ. ಲೈಕ್ ಟ್ರ್ಯಾಕಲ್ಲಿ ಗಾಡಿ ಓಡಿಸೋದು ಹೇಗಿರೋ ಅಂತೇಳಿ. ಸೊ ನನಗೆ ಮ್ಯಾಕ್ಸಿಮಮ್ ನಾಲೆಜ್ ನಾನು ಗೈನ್ ಮಾಡಬೇಕು ಅಂತೇಳಿ ಲಾಸ್ಟ್ ಒಂದು ಸ್ವಲ್ಪ ದಿನದಿಂದ ಎಷ್ಟೆಷ್ಟು ಇವೆಂಟ್ ಇದೆ ಅಷ್ಟು ಇವೆಂಟ್ಗಳನ್ನು ಟ್ರ್ಯಾಕ್ ರಿಲೇಟೆಡ್ನ ಅಟೆಂಡ್ ಮಾಡ್ತಾಯಿದ್ದೀನಿ ನಾನು ಕಿರಣ. ನಾನು ಬರ್ತಾ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ನಾವು ಟೈಮ್ ಆಗೋಯ್ತು. 6:30 ಇರ್ಬೇಕಾದ್ರೆ 6:50 ಇಲ್ಲಿದ್ದೀವಿ. ಅದಕ್ಕೆ ಕಾಡಿನ ಬಡ್ಕೊಬಂದ್ಬಿಟ್ಟಿದ್ದೀನಿ ಮಾತಾಡೋದಕ್ಕೆ. ಸದ್ಯಕ್ಕಿರಿ ನಿಮಗೆ ಡೈರೆಕ್ಟ್ ನನ್ನ ಹಂಗಲ್ಲಿ ತೋರಿಸ್ತೀನಿ. ನಾನು ಪಾರ್ಕ್ ಮಾಡಿದೆ ಅಲ್ಲಿ. ಸೊ ಗಾಡಿಯಲ್ಲಿ ಪಾರ್ಕ್ ಮಾಡಿ ನಾನು ಗಿರಿಯಣ್ಣ ಹೊಡ್ತಾ ಇದ್ದೀವಿ ಒಳಗೆ. ಯಾಕಂದ್ರೆ ಹೆಲ್ಮೆಟ್ ಬಿಚ್ಚಿ ಏನಿದೆ ಫುಲ್ ನೀರು ಹಿಂಗೆ ಇಟ್ಕೊಂಡ್ಬಿಟ್ಟಿದೆ. ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು, ಎಲ್ಲಿ ನೋಡಿದ್ರು ನೀರು. ಬೆಂಗಳೂರಲ್ಲಿ ಇತ್ತೀಚೆಗೆ ಮಳೆ ಸಾಕಾಗ್ತದೆ. ಬೆಳಗ್ಗೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಆ ಕಾರಣಾಗಿ ಗ್ಲಾಸಸ್ ತೆಗಿಯಲ್ಲ, ಹೆವಿ ಟಯರ್ಡ್ ಆಗಿದೆ. ನೆನ್ನೆ ಸ್ವಲ್ಪ ಸುತ್ತಾಟ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಹಂಗೂ ಇವಾಗ ನಮ್ಮ ಲೋಕಲ್ ಬೇರ್ ಕರೆಕ್ತಾನೆ, ಬೇರ್ ಆಟೋನಿಟಿದು ಈವೆಂಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಹೋಗೋಣ ಬನ್ನಿ. ಆಟೋನಿಟಿ ಥ್ರೋಟಲ್ ಸ್ಕೂಲ್ ಪವರ್ ಬೈ ಮೋಟಲ್ ಅಟ್ ಲೋಕೋಬೇರ್. ಮೇಲೆ ಕೆಳಗೆ ಗುರು. ನೋಡೋಣ ಬನ್ನಿ, ನೋಡೋಣ ಒಳಗೆ ಹೇಗೇನು ಅಂತ ಕೊಡ್ತಾ ಇದ್ದೀವಿ. ಹೇಗಿದೆ ಏನೋ ಐಡಿಯಾ ಇಲ್ಲ. ಲೆಟ್ಸ್ ಸಿ. ತುಂಬ ರೈಡರ್ಸ್ ಬಂದಿದ್ದಾರೆ. ನೋಡೋಣ, ರಿಜಿಸ್ಟರ್ ಆಗೋಣ. ಗೆಟ್ ಯುವರ್ ಬ್ಯಾಂಡ್ ಅಷ್ಟು ಫಾರ್ಮ್ ಫಿಲ್ ಮಾಡಿ ರಿಜಿಸ್ಟರ್ ಆಗ್ತಿಲ್ಲ. ಮೇಲೆ ರಿಜಿಸ್ಟರ್ ಕೆಳಗಡೆ ಟ್ರ್ಯಾಕಿಗೆ ಬರ್ತಾಯಿದ್ದೀವಿ. ವೆರೈಟಿ ಆಫ್ ಬೈಕ್ಸ್ ನಿಂತಿದೆ. ಅರೌಂಡ್ ಮೋಸ್ಟ್ ಆಫ್ ಎಲ್ಲ ಬೈಕ್ಸು R15 ಇದೆ. ಒಂದು ಐ ಥಿಂಕ್ CBR, ಇನ್ನೊಂದು RC200 ಇದೆ. ಹೇಗಿರುತ್ತೆ ಏನೋ ಅಂತೇಳಿ. Now, teaching and learning is always a two-way street. Okay? How much ever I push, it is your choice to absorb, not to absorb, to think I'm an idiot, to think you're better, all that can happen. But if you follow, stay with me, I promise you some phenomenal results by the end of the day. Okay? Post that, 11 o'clock, so by 10:30 we should be done. So 10:30 we have a group photo, then we all get some photographs out, some certificates out, so certificates of participation, and then we call it the day, and hopefully you guys will go riding back home and you'll be like, wow, I learned something. Police. You want something? Don't worry. Okay, feedback. Ball, feel it. Ball. Yes. Okay, this side. Okay, see? Perfect. Thank you. Make sure that you have them in your vicinity, right? ಓಕೆ ಬಾಯ್ಸ್, ಇವಾಗ ಬಂದ್ವಿ. ಸೊ ದಿಸ್ ಇಸ್ ಮೈ ಬೈಕ್. ಸೊ ಇದು ಲಾಸ್ಟ್ ಟೈಮ್ ಅರುಣಿಗಿರಿಡಲ್ಲಿ ಓಡಿಸಿದ್ನಲ್ಲ, R15 V2. ಸೊ ಅದೇ ಬೈಕ್ ಮತ್ತೆ ಸಿಕ್ಕಿತ್ತು ವಿತ್ ಹ್ಯಾಕ್ರೋಪೋವಿಕ್ಕು. ಸೊ ನೋಡೋಣ. ಬಟ್ ನನಗೇನು ಭಯ ಅಂದರೆ ಟ್ರ್ಯಾಕ್ ತುಂಬ ವರ್ಸ್ಟ್ ಆಗಿದೆ. ಸೊ ಹನ್ನಿವನ್ ಇದೆ. ಸೊ ಲೆಟ್ಸ್ ಸಿ. ಸೀಟ್ ಬೇರೆ ಯಾಕೋ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ. ಅದು ಸ್ಲೈಡ್ ಮುಂದಕ್ಕೆ ತಳ್ತದೆ. ಬಟ್ ವಿಲ್ ಬಿ ಓಕೆ. ಇದೆ DS4 ಕಸ್ಟಮ್ ಬಿಲ್ಡ್ ಗಾಡಿ, ಚೆನ್ನಾಗಿದೆ. ಮೋಸ್ಟ್ ಪ್ರಾಬ್ಲಿ ಇದು 150cc 200cc ಮೇಲೆ ಮಾಡಿರಂಗಿದ್ದಾರೆ. ಕಸ್ಟಮ್ ಬಟನ್ಸ್ ಬರೀ ಸ್ಟಾರ್ಟ್ ಮಾಡೋಕ್ಕಷ್ಟೇ ಅದರಲ್ಲಿ ಬಟನ್, ಮಿಕ್ಕಿದೆ ಏನು ಬಟನ್ ಇಲ್ಲ. ಬಟ್ RPM ನೋಡು, ಕ್ರೇಜ್ ಇದೆ. 2000 ಸ್ಟಾರ್ಟ್ ಆಗುತ್ತೆ, 2ರಿಂದ 2,500 3,000 RPM ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಸೊ ಕ್ರೇಜ್ ಇದೆ ಅದು. ಏನಂತಾರೆ, ರೋರಿಂಗ್. ಬೈಕ್ ಲುಕ್ಸ್ ಲೈಕ್ ರೋರಿಂಗ್.
ಹಿಂದೆ ಕಚ್ಕೊಂಡಿದ್ವಿ 6 ಬೈಕಿಗೆ. ಕ್ರೇಜಿ ಇದೆ. ನನಗೆ ಸಖತ್ ಇಷ್ಟ ಆಗಿದೆ ಬಿಟ್ಟು. ಒಂದು ಬಿಲ್ಡ್ ಮಾಡಿಸಿಡ್ಬೇಕು ಆಫ್ ರೋಡ್ಗೊಂದು, ಇದಕ್ಕೊಂದು, ಇದೊಂದು 3 ಬೈಕ್ ಇರಬೇಕಲ್ಲ. ಟ್ರಾವೆಲ್ ಟೂರ್ಗಿದೆ ನನ್ನ ಹತ್ರ ಈಗ ಒಂದು ಜನರಲ್ ಬೈಕು. ಬಟ್ ಈಗ ನನಗೆ ಬೇಕಾಗಿರೋದು ಒಂದು ಬೈಕು. ನಾವು ಟ್ರೈನರಿಂದನೇ ಕಚ್ಕೊತಾ ಇದ್ದೀವಿ. ಐ ಡೋಂಟ್ ನೋ ವೈ. ತುಂಬ ಸ್ಲೋ ಇದ್ದಾರೆ ಬ್ರೋ. ಐ ವಾಂಟ್ ಒನ್ ಮೋರ್ ಆನ್ ಪ್ಲೀಸ್. ಐ ಕಾಂಟ್. ಬ್ರೋ ಕ್ಲಿಯರ್ ಅಪ್ ಮಾಡಿಸು ಬ್ರೋ, ಬೇಜಾರಾಗೋಗ್ತಿದೆ. ಸ್ಟ್ಯಾಂಡಿದೆ. ಓಕೆ ಆಯಿತು. ಮತ್ತು ಸಾಕಾಗಿ ಬೇಜಾರಾಗುತ್ತೆ ಗುರು. ಗಿರಿಯಣ್ಣಗೆ ಮೂವ್ ಹಾಕೋರು ಚಾನ್ಸ್ ಇತ್ತು, ನಮ್ಗೆ ಅದು ಇಲ್ಲ. ಹೋಗ್ತಾನೆ ಇಲ್ಲ ಗುರು. ಹಿಂದಿಂದ ಬಂದು ಗಾಡಿ ಹಾಕೋತಾರೆ 2-3 ಜನ. ನಾವೊಂದು ಲ್ಯಾಪ್ ಹಾಕೊಂಬಂದು ಅಲ್ಲಿ ನಿಂತಿರ್ತಾರೆ. ಎಲ್ಲಿ ನಾನು ಹಿಂದೆನೇ ಇದ್ದೀನಿ ಟ್ರೈನರೇ ನಿಂತ್ಕೊತಾರೆ ಆಗ್ತಾಯಿಲ್ಲ ಅಂದ್ಬಿಟ್ಟು. ಪಾಪ ಬೇಜಾರಾಗೋ ಹೋಯ್ತೆ. ಪಾಪ ಹೋಯ್ತಲ್ಲ ಇವ್ರು ಹೋಯ್ತಾರೆ, ಮುಂದೆ ನಿಂತ್ಕೊಂತಾರೆ. ಅಲ್ಲಿ ಬಂದ್ಬಿಟ್ಟು ನಾವು 5 ನಿಮಿಷ ನಿಂತ್ಕೊಂಡೇ ಬಿಟ್ಟಿದ್ವಿ. ಒಂದು ನಿಮಿಷ ನಾವು ನಿಂತಿದ್ವಿ, ಹೋಗ್ರಿ ಮುಂದಕ್ಕೆ ಅಂದ್ಬಿಟ್ಟು. ಬೇಜಾರೇ ಆಗೋಯ್ತು. ಎಲ್ಲಿ ಓಪನ್ ಮಾಡಬೇಕು ಅಲ್ಲ ಅಡ್ಡ ಬಂದು ನಿಂತ್ಬಿಟ್ಟಿರ್ತಾರೆ ಕರೆಕ್ಟಾಗೆ. ಫಾಸ್ಟ್ ಮೂಮೆಂಟ್ ಕ್ಯಾಚಿಂಗ್ ಇಲ್ಲ. ಮೋಸ್ಟ್ ಪ್ರಾಬಲ್ ಎಲ್ಲ ನ್ಯೂ ಜಾಯ್ನ್ಸ್ ಇರ್ತಾರೆ. ಓಕೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಸೊ ಸೆಕೆಂಡ್ ರೌಂಡ್ಗೆ ಮುಂದೆ ಬಿಡ್ತಿಲ್ಲ, ಹಿಂದೆ ಲಾಕ್ ಆಗ್ಬಿಟ್ಟಿದ್ದೀನಿ. ಬಟ್ ಸ್ವಲ್ಪ ಬೇಜಾರಾಗ್ತಾಯಿದೆ. ಬಟ್ ಇಟ್ಸ್ ಓಕೆ. ವಿಚ್ ವೈ ಎನಿಥಿಂಗ್ ಓಕೆ. Present starting. Hey, showing neutral but moving. Okay, so
ಬ್ರೋ ಕ್ಯಾಮ್ರಾ ಇಸ್ ಆನ್. ಕ್ಯಾಮ್ರಾ ಇಸ್ ಆನ್. ಓಕೆ, ಸೊ ಸ್ಟಾರ್ಟ್ ಆಯಿತು. ಓಕೆ ಡನ್. ಓಕೆ, ಸೊ ಈಗ ನಾವು ಇವರಿಂದ ಇರ್ತೀವಿ ಬ್ಯಾಕಲ್ಲಿ. ಸೊ ಆದಷ್ಟು ನಾನು ಮೋಟೋ ಜಿಪಿ ಶಿಫ್ಟಾ. ಓಕೆ ಡನ್. ಎನಿಥಿಂಗ್ ಇಸ್ ಫೈನ್ ಫಾರ್ ಮೀ. चले कम. KTM RC GP ಶಿಫ್ಟ್. ಸೊ ಅದಕ್ಕೆ ಅವ್ರಿಗೆ ಮೇಡಮ್ಗೆ ಆಗಲಿಲ್ಲ ಅಂದ್ಬಿಟ್ಟು ಕೊಡಿಸಿದ್ರು. ಬಟ್ ಐಮ್ ಓಕೆ ವಿತ್ ಎನಿ ಬೈಕ್. ಬಟ್ ನನಗೆ ಆ ಬೈಕ್ ತುಂಬ ಇಷ್ಟ ಆಯಿತು. ಶಿಟ್ ಬ್ರೋ, ಸಖತ್ ಬೇಜಾರಾಗುತ್ತಪ್ಪ. ಟ್ರ್ಯಾಕ್ ತುಂಬ ಚಿಕ್ಕದಾಯಿತು, ಹಿಂದಿಂದನೇ ಕಚ್ಕೊತಾ ಇದ್ದೀವಿ. ಸೀರಿಯಸ್ಲಿ ದ ಬೆಸ್ಟ್ ಅಂತ ಹೇಳೋಕ್ಕಲ್ಲ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನನಗಂತೂ. ಗ್ಲಾಸ್ ಇಸ್ಕೊಳ್ಳೋಣ ಬ್ರೋ, ಗ್ಲಾಸ್. ಥ್ಯಾಂಕ್ ಯು. ಸೊ ಓಕೆ, ಬಾಯಿಗೆ ಅಣ್ಣ ಗ್ಲಾಸ್ ಕೊಟ್ಟಿದ್ದಾವಾಗಲ ರೈಡ್ ಮಾಡಬೇಕಾದ್ರೆ ಏನು ಇಷ್ಟೊಂದು ಫಿಂಗರ್ ಪ್ರಿಂಟ್ ಆಗ್ಬಿಟ್ಟಿದೆ. It's okay. Off. Shit. I'm okay. Shit. ಓಕೆ ಬಾಯ್ಸ್, ಸರಿ ಕ್ರ್ಯಾಶ್ ಬಟ್ ಸೇಫ್, ಏನಾಗಿಲ್ಲ. ಪ್ಯಾಂಟ್ ಸ್ವಲ್ಪ ಪಾಕೆಟ್ ಲೈಟಾಗಿ ಹರಿದಿದೆ, ಬಟ್ ಮಿಕ್ಕಿ ಇದೆಲ್ಲ ಆರಾಮು. ಓನೆಕ್ಸ್ಗೆ ಹೋಗ್ಬೋದು, ಕ್ಲಾರಿಟಿ ಇರುತ್ತೆ. ಸೊ ಅಷ್ಟೇ ನೆನಪಿಲ್ಲ. ಹೇಗಿದ್ದೆ ಏನಿಲ್ಲ, ಯಾವುದು R15 ಎಂಟ್ರಿ ಕೊಟ್ಟೆ, ಎಕ್ಸಿಟ್ ಆದೆ, ಬಟ್ ಬ್ಯಾಕ್ ವೀಲ್ ಸ್ಪಿನ್ ಆಗೋಯ್ತು. ಸೊ ಸೇಫ್ ಲ್ಯಾಂಡಿಂಗ್, ಉಜ್ಜಾಡ್ಕೊಂಡೆಲ್ಲ ಹೋಗಿಲ್ಲ, ಸೀದಾಗ ಅಲ್ಲೇ ಹಿಂಗೆ ಕುತ್ಕೊಂತು ಆರಾಮಾಗಿ ಹಿಂಗೆ ಒಂದು ಸೆಕೆಂಡ್ ನಿಂತ್ಕೊಂಡೆ, ಆಮೇಲೆ ಕಾಲು ಆಚೆ ಇಟ್ಕೊಂಡೆ ಕುತ್ಕೊಂಡೆ. ನೀನು ಗಾಡಿ ಬೇರೆ ಟ್ರೈ ಮಾಡಿದೆ ಇಲ್ಲ ಒಂದೇ ಗಾಡಿ ಓಡಿಸ್ತಾ ಇಲ್ಲ? ಬೇರೆ. ಫಸ್ಟು R15 ವಿತ್ ಅಕ್ಕಪೋಯ್ತು ನಮ್ಮ ಅರುಣಿ ಗ್ರಿಡ್ಡು, ಸೆಕೆಂಡ್ RC, ಥರ್ಡ್ ಈಗ ಯಾವುದೋ ಬೇರೆ R15 ಟ್ರೈ ಮಾಡಿದೆ, ಅದು ಮಾಸ್ಕ್ ಇಲ್ಲದೆ ನನ್ನದು ಜಸ್ಟ್ ಮೀಟರ್. ಬಟ್ ಆಲ್ ಗುಡ್. ಸ್ವಲ್ಪ ಏನು ಅಷ್ಟೊಂದು ಬೇಜಾರಾಗೋ ಥರ ಎಲ್ಲ ಏನಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಟ್ ಫಸ್ಟ್ 2 ಕಂಪೇರ್ ಮಾಡಿದೆ, ಈ ಸರಿ ಎಂಜಾಯ್ ಮಾಡ್ತಿದ್ದೆ. ಬಟ್ ಓಕೆ, ಈಗ ಬ್ರೇಕ್ಫಾಸ್ಟ್ ಆಗಿದೆ, ಟೈಮ್ ಎಷ್ಟಾಗಿದೆ? ಟೈಮ್ ಈಗ 9:30. ಸೊ ಮತ್ತಂತ ನಾಷ್ಟ ಮಾಡ್ಕೊಳ್ಳೋಣ, ಉದ್ದೇಶ ಇದೆ. ಬೆಳಗ್ಗೆ 5 ಗಂಟೆಗೆ ಇದ್ದಿರೋದು. ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಗಿರಿನ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾಯಿದ್ದಾರೆ. ಸೊ ಒಂದು ಮಾಜಾ ವಿತ್ ಬಿಸ್ಲರಿ ಬಾಟ್ಲು ಆ್ಯಂಡ್ ಒಂದು ಸ್ಯಾಂಡ್ವಿಚು.
ಸೊ ಓಕೆ ಬಾಯ್ಸ್, ಇವಾಗ ಗಾಡಿ ಬಂದಾಯಿತು. ಸೊ ಮತ್ತೆ ನಾನು ಈ ಗಾಡಿನ ಎತ್ಕೊಳ್ಳೋಣ. ಹಾಂ ಓಕೆ, ಯು ಕ್ಯಾನ್. ಹಾಂ ಥ್ಯಾಂಕ್ ಯು. ಸೊ ಓಕೆ, ಮತ್ತು ನಾನು ಎಕ್ಸಾಸ್ಟ್ ವೀಟಿಗೆ ಬಂದೆ. ಬೇರೆ ಯಾವ್ದಾರ ಗಾಡಿ ಟ್ರೈ ಮಾಡೋಣ ಅಂದ್ಕೊಂಡೆ, ಎಲ್ಲ ಓಕೆ ಮಾಡಿಬಿಟ್ರು. ಸೊ ಪಟ್ಟಂತ ನಾನು ಇದಕ್ಕೆ ಬರಬೇಕಾಗಿ ಬಂತು. ಕ್ಯಾಮ್ರಾ ಮೌಂಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಯಿತು, ಬಟ್ ಇಟ್ಸ್ ಓಕೆ, ಆಲ್ ಗುಡ್. ಓಕೆ, ಏನು ಇಷ್ಟೊಂದು ಸ್ಮೂತ್ ಇದೆ ಬೇರಿಂಗು. ಏನು ನಮ್ಮ ಸಣ್ಣ ಹುಡುಗರು ತೊಳ್ಬೋದು, ಅಷ್ಟು ಸ್ಮೂತ್ ಇದೆ ವೀಲು ಮೂಮೆಂಟು. ಸೊ ಲೆಟ್ಸ್ ಟೆಸ್ಟ್ ಇಟ್. ಹೇಗಿರುತ್ತೆ ಏನೋ ಒಂದು ಐಡಿಯಾ ಇಲ್ಲ, ಬಟ್ ಕ್ರೇಜಿ ಇದೆ ಸೀರಿಯಸ್ಲಿ. ಏನು ಗೊತ್ತಾ, ಬಿದ್ರೂ ಸೋಲಪ್ಪಾರ್ದು. ಕರೆಕ್ಟ್ ತಾನೆ? ಓಕೆ ಬಾಯ್ಸ್, ಐ ಆಮ್ ಆ್ಯಕ್ಚುಲಿ ರೆಡಿ. Okay, done. Wonderful. Wow. That's what we're expecting. Okay, done. ಅವಾಗಲೇ ಬಿದ್ದಂಥ ಜಾಗ. ಓಕೆ, ಮತ್ತೆ ನಾನು ಟ್ರೈ ಮಾಡೋಣ, ಬಟ್ ಇಲ್ಲಿ ಯಾರು ವೀಡಿಯೋ ತೆಗಿರಿಲ್ಲ, ಅದೇ ಬೇಜಾರು. ಓಕೆ ಓಕೆ, all done, good. Is there videos? It's okay, it's fine. ಇಲ್ಲಿದ್ದಾರೆ ವಿಡಿಯೋ ತೊಗೊಂಡವ್ರ ಲೈಟ್ 360, ಬಟ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಎಲ್ಲ ಟ್ರ್ಯಾಕ್ ಸೆಷನ್ ಮುಗೀತು, ಎಲ್ಲ ಹೊರಡ್ತಾ ಇದ್ದಾರೆ. ನಾವು ಇಲ್ಲಿಂದ ಹೊರಡೋಣ. ಐ ಮೀನ್ ಪ್ಯಾಕಪ್ ಮಾಡ್ತಾ ಇದ್ದಾರೆ, ಮುಗ್ದಿಲ್ಲ. ಫೋಟೋಶೂಟ್ ಏನೋ ಮಾಡ್ಬೋದೇನೋ, ನೋಡೋಣ. ನಾವು ಓಕೆ ಬಾಯ್ಸ್, ಇವತ್ತು ನಾವು ಟ್ರ್ಯಾಕ್ ಸೆಷನ್ ಮಾಡಿದ್ವಿ. ಸೊ ಟ್ರ್ಯಾಕ್ ಸೆಷನ್ ಎಲ್ಲ ನಡೀತು ಅಂದರೆ ಲೋಕೋ ಬಿಯರ್ ಕೋರ್ಮಂಗ್ಲಾದಲ್ಲಿ. ಸೊ ತುಂಬ ದಿವಸದಿಂದ ಟ್ರ್ಯಾಕ್ ಸೆಷನ್, ಐ ಮೀನ್ ಇಲ್ಲಿನ ಗೋಕಾರ್ಟಿಂಗ್ ಪ್ಲೇಸ್ ಇದು. ಗೋಕಾರ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದೆ. ಮಲ್ಟಿ ಲೆವೆಲ್ ಹಿಂಗೆ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಇದು. ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಬರೋಂಥ ಟ್ರ್ಯಾಕ್ ಇರೋದು. ಸೊ ಇವತ್ತು ನಮಗೆ ಟ್ರ್ಯಾಕ್ ಸೆಷನ್ನ ಕಂಡಕ್ಟ್ ಮಾಡಿದರು. ಯಾರು ಅಂದರೆ ಆಟೋನಿಟಿ ಸಪೋರ್ಟೆಡ್ ವಿತ್ ಮೋಟೂಲ್. ಸೊ ಇಬ್ಬರು ಒಂದು ಟೈಅಪ್ ಆಗಿ ಒಂದು ಟ್ರ್ಯಾಕ್ ಸೆಷನ್ ಮಾಡಿದ್ರು ಈ R15 ಬೈಕ್ಸ್ಗಳಲ್ಲಿ. ಸೊ ಒಂದು 4-5 R15, ಒಂದು RC200 ತುಂಬ ಬೈಕ್ಸ್ ಇತ್ತು. ನನಗೊಂದು ತುಂಬ ಖುಷಿ ಆಯಿತು. ಸೊ ಈ ಬೈಕ್ಸ್ ಏನಿದೆ ಕಂಪ್ಲೀಟ್ಲಿ ಮೋಸ್ಟ್ ಆಫ್ ದ ಬೈಕ್ಸ್ ಆರ್ ಬಿಲ್ಡ್ ಫಾರ್ ಟ್ರ್ಯಾಕ್ ಸೆಕ್ಷನ್ಸ್ ಆ್ಯಂಡ್ ಮೋಸ್ಟ್ ಆಫ್ ದಮ್ ಆರ್ MotoGP ಶಿಫ್ಟ್. ಸೊ ಅದು ತುಂಬ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಹೇಗಿತ್ತು ಏನು
ಇದೆಲ್ಲ ಕಂಪ್ಲೀಟ್ ನನ್ನ ಬ್ಲಾಗಲ್ಲಿ ನೋಡ್ಬೋದು ನೀವು ಹೇಗಿದೆ ಏನು ಅಂತ ಹೇಳಿ ಬ್ಲಾಗ್ಸ್ ಅಂತ ಹೇಳಿರುತ್ತೆ. ಸೊ ಇವತ್ತಿನಲ್ಲಿ ನಾನು ಟ್ರೆಡಿಷನಲ್ ಮೇನ್ ಏನು ಕಲ್ತಿರೋದು ಲೆವೆಲ್ 1 ಕಲ್ತಿರೋದು. ಸೊ ಕಾರ್ನರಿಂಗಲ್ಲಿ ಹೇಗಿರಬೇಕು, ಬೈಕ್ನ ಹೇಗೆ ಕುತ್ಕೋಬೇಕು, ಸ್ಟಿಫ್ನೆಸ್, ಫುಟ್ ಪೊಸಿಷನ್. ತುಂಬ ಜನ ಏನಂತಂದ್ರೆ ಫುಟ್ ಪೊಸಿಷನ್ ಹೀಗೆ ಇಟ್ಕೋಬೇಕು ಅನ್ಕೋತಾರೆ, ಇಲ್ಲಿಗೆ ಆ್ಯಕ್ಚುಲಿ ತಪ್ಪು. ಆ ಥರ ಹೀಗೆ ಇಟ್ಕೋಬೇಕು, ಎಲ್ಲಿ ಇಟ್ಕೋಬೇಕು ಇಟ್ಕೋಬೇಕಂಥದ್ದು ವಾಲ್ ಜಾಯಿಂಟ್ ಹತ್ರ ಹೀಗಿರಬೇಕು ಫುಡ್ಡು. ಸೊ ಈ ಥರ ಕಂಪ್ಲೀಟ್ ಹೇಗೆ ಟ್ರ್ಯಾಕಲ್ಲಿ ಗಾಡಿ ಓಡಿಸ್ಬೇಕು, ಒಂದು ಟ್ರ್ಯಾಕ್ನ ಡಿಸಿಪ್ಲೈನು, ಟ್ರ್ಯಾಕಲ್ಲಿ ಹೋಗ್ಬೇಕಾರಂಥ ಲೈನ್ ಕಂಪ್ಲೀಟನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತೊಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಆಟೋ 88 ಮೋಟರ್. ಓಕೆ ಬಾಯ್ಸ್, ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ಕ್ರೇಜಿ ಇವೆಂಟ್ ಇತ್ತು. ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಬಟ್ ಓಕೆ, ಅಂದ್ಕೊಂಡಂಗೆ 11 ಗಂಟೆಗೆಲ್ಲ ಆಯಿತು. ಮನೆಗೆ ಹೋದ್ 12 ಗಂಟೆ ಟೈಮ್ ಅದೇ ಹೋಗೋಣ. ಓಕೆ ಬಾಯ್ಸ್, ನಾವು ಬೈಕನ್ನು ತೊಳಿತೀವಿ, ಹೋಗ್ಬೇಕಾದ್ರೆ ಸೀಟ್ ಕತ್ತೀವಿ. ಹೆಣ್ಮಕ್ಳು ಕಾರಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊತೇವೆ. ಯಪ್ಪ ಮನೇಲೂ ಮಾಡ್ಕೊತೇವೆ, ಆಚೆನೂ ಮಾಡ್ಕೊತೇವೆ, ಕಾರಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೂ ಮಾಡ್ಕೊತೇವೆ. ಮೇಕಪ್ ಮಾಡ್ಕೊಳಕ್ಕೆ ಟೈಮೇ ಸಾಲಲ್ಲ ಹೆಣ್ಮಕ್ಳಿಗೆ. ಏನಂತೀರಾ ಬಾಯ್ಸ್? ಓಕೆ ಬಾಯ್ಸ್, ಮನೆ ಹತ್ರ ರೀಚ್ ಆಗಿದ್ದಾಯಿತು. ಸೊ ಗಿರಿನ ಡ್ರಾಪ್ ಮಾಡಿ ಪಟ್ಟಂತ ಮನೆ